ಹಲೋ ಹಾಯ್ ಹಾಯ್ ಫ್ರೆಂಡ್ಸ್. ಎಲ್ಲ ಗುಡ್ ಮಾರ್ನಿಂಗ್ ಶುಭ ಮುಂಜಾನೆಯ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ಎಪಿಸೋಡ್ನಲ್ಲಿ ತಿಳಿಯಪಡಿಸುವುದೇನೆಂದರೆ ನಿನ್ನೆ 22/4/2024 ನಿನ್ನೆ ಎಪಿಸೋಡ್ ಕ್ಲಾಸ್ನಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಯ ಪ್ರಸ್ತಾವನೆ ಮತ್ತು ಪ್ರೇರಕವಾದ ಅಥವಾ ಕಾರಣವಾದ ಅಂಶಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇವತ್ತಿನ ಅವಧಿಯಲ್ಲಿ ರಾಜಾರಾಮ್ ಮೋಹನ್ ರಾಯರವರ ಬಗ್ಗೆ ತಿಳಿದುಕೊಳ್ಳೋಣ. ರಾಜಾರಾಮ್ ಮೋಹನ್ ರಾಯರ ಬಗ್ಗೆ ತಿಳಿದುಕೊಳ್ಳುವುದಕ್ಕಿಂತ ಪೂರ್ವ ಸಮಯದಲ್ಲಿ ನನ್ನದೇ ಆದಂತಹ ಜ್ಞಾನ ಬೆಳಕು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾ ಹಾಕುವ ಎಲ್ಲ ನೋಟಿಫಿಕೇಷನ್ ವಿಡಿಯೋಗಳನ್ನು ನೀವು ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು. ನಂತರದಲ್ಲಿ ಈಗ ಕ್ಲಾಸನ್ನು ಶುರು ಮಾಡೋಣ. ರಾಜಾರಾಮ್ ಮೋಹನ್ ರಾಯ್ ಅವರು 1772-1893. ಇವರ ಜನನ 1772 ಮತ್ತು 1833 ಇವರು ಭಾರತದ ಮೇಲೆ ಬ್ರಹ್ಮ ಸಮಾಜ ಮತ್ತು ಭಾರತದ ಪುನರುಜ್ಜೀವನ ಪಿತಾಮಹದ ಕಾಲದ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಇದಕ್ಕಿಂತ ಪೂರ್ವದಲ್ಲಿ ಪುನರುಜ್ಜೀವನ ಚಳವಳಿಯ ಪ್ರಾತಃ ಕಾಲದ ತಾರೆ ಮತ್ತು ಭಾರತೀಯ ನವೋದಯ ಪಿತಾಮಹ ಎಂದು ಕರೆಯಲ್ಪಟ್ಟಿರುವ ರಾಜಾರಾಮ್ ಮೋಹನ್ ರಾಯರು ಪಶ್ಚಿಮ ಬಂಗಾಳದ ಬರ್ಧವಾನ್ ಜಿಲ್ಲೆಯ ರಾಧಾನಗರ ಎಂಬ ಹಳ್ಳಿಯಲ್ಲಿ 1772 ಮೇ 22ರಂದು ಜನಿಸಿದರು. ರಾಜಾರಾಮ್ ಮೋಹನ್ ರಾಯರ ಜನನ ಎಲ್ಲಾತಂದ್ರೆ ಪಶ್ಚಿಮ ಬಂಗಾಳದ ಬರ್ಧವಾನ್ ಜಿಲ್ಲೆಯ ರಾಧಾನಗರ ಎಂಬ ಹಳ್ಳಿಯಲ್ಲಿ 1772 ಮೇ 22ರಂದು ಇವರ ಜನನಾತು. ಇವರ ತಂದೆ ಯಾರಂದ್ರೆ ತಂದೆ ರಮಾಕಾಂತರು. ಇವರ ತಾಯಿ ತಾರಿಣಿ ದೇವಿ. ತಂದೆ ರಮಾಕಾಂತರ ಕೆಲಸ ಏನಿತ್ತಂದ್ರೆ ಇವರೊಬ್ಬರು ಶ್ರೀಮಂತ ಜಮೀನ್ದಾರರ ಬಂಗಾಳದ ನವಾಬರಾಗಿದ್ದರು. ಇವರ ತಂದೆ ಏನಾಗಿದ್ರಂದ್ರೆ ಶ್ರೀಮಂತ ಜಮೀನ್ದಾರರ ಬಂಗಾಳದ ನವಾಬರಾಗಿ ಕೆಲಸ ಮಾಡ್ತಿದ್ದರು. ಯಾರ ತಂದೆ? ರಾಜಾರಾಮ್ ಮೋಹನ್ ರಾಯರ ತಂದೆ. ತಾಯಿ ತಾರಿಣಿ ದೇವಿ. ಇವರು ಏನಾಗಿದ್ರು ಅಂದ್ರೆ ಒಬ್ಬ ಬ್ರಾಹ್ಮಣ ಕುಟುಂಬದ ಸಂಪ್ರದಾಯಸ್ಥರಾಗಿದ್ದರು. ಇವರ ತಾಯಿ ತಾರಿಣಿ ದೇವಿ ಬ್ರಾಹ್ಮಣ ಕುಟುಂಬದ ಸಂಪ್ರದಾಯಸ್ಥರಾಗಿದ್ದರು. ಅಷ್ಟೇ ಅಲ್ಲದೆ ಇವರು ಒಬ್ಬ ಮೂಲತಃ ವೈಷ್ಣವ ಸಂಪ್ರದಾಯಸ್ಥ ಮನೆತನದಲ್ಲಿ ಜನಿಸಿದ ರಾಜಾರಾಮ್ ಮೋಹನ್ ರಾಯ್ ಚಿಕ್ಕಂದಿನಿಂದಲೇ ಪೌರಾಸ್ತ್ಯ ಭಾಷೆಗಳಾದ ಸಂಸ್ಕೃತ, ಅರಬ್ಬಿ, ಪಾರ್ಸಿ ಭಾಷೆಗಳನ್ನು ಅಧ್ಯಯನ ಮಾಡಿದರು. ಚಿಕ್ಕ ವಯಸ್ಸಿನಲ್ಲಿಯೇ ವೈಷ್ಣವ ಸಂಪ್ರದಾಯಸ್ಥ ಮನೆತನದಲ್ಲಿ ಜನಿಸಿ ತನ್ನ ಪೌರಾಸ್ತ್ಯ ಭಾಷೆಗಳಂದ್ರೆ ಸಂಸ್ಕೃತ, ಅರಬ್ಬಿ, ಪಾರ್ಸಿ ಭಾಷೆಗಳಲ್ಲಿ ಅಧ್ಯಯನ ಮಾಡಿದರು. ನಂತರದ ಪಾಶ್ಚಾತ್ಯ ಭಾಷೆಗಳಾದ ಇಂಗ್ಲೀಷ್, ಫ್ರೆಂಚ್, ಲ್ಯಾಟಿನ್, ಗ್ರೀಕ್ ಮತ್ತು ಹಿಬ್ರೂ ಭಾಷೆಗಳಲ್ಲಿ ಪಾಂಡಿತ್ಯ ಪಡೆದುಕೊಂಡರು. ಇವರ ಅಧ್ಯಯನ ಮಾಡಿ ಯಾವ್ಯಾವ ಭಾಷೆಗಳು ಅಧ್ಯಯನ ಮಾಡಿದ್ರು? ಸಂಸ್ಕೃತ, ಅರಬ್ಬಿ, ಪರ್ಷಿಯನ್ ಮತ್ತು ಪಾರ್ಸಿ ಭಾಷೆಗಳ ಅಧ್ಯಯನ ಮಾಡಿದರು. ಮತ್ತು ಇವರು ಯಾವ್ಯಾವ ಭಾಷೆಗಳ ಮೇಲೆ ಪಾಂಡಿತ್ಯ ಪಡೆದುಕೊಂಡ್ರು ಅಂದ್ರೆ ಯಾವ್ಯಾವ ಭಾಷೆಗಳ ಮೇಲೆ ಇರೋರ ಹಠವಂತ ಹೋದಿರೋರ ಗ್ರೀಕ್, ಹಿಬ್ರೂ, ಇಂಗ್ಲೀಷ್, ಫ್ರೆಂಚ್ ಭಾಷೆಗಳಲ್ಲಿ ಇವರ ಪಾಂಡಿತ್ಯವನ್ನು ಪಡ್ಕೊಂಡ್ರು.
ನಂತರವಾಗಿ ಇವರ ವ್ಯಾಸಂಗ ಎಲ್ಲಿ ಆತಾರ ಪಾಟ್ನಾ ಮತ್ತು ವಾರಣಾಸಿಯಲ್ಲಿ ಇವರ ವ್ಯಾಸಂಗ ಆತು. ಇವರ ವ್ಯಾಸಂಗ ಅಂದ್ರೆ ಇವರ ಅಭ್ಯಾಸ ಎಲ್ಲಿ ಆತಾರ ಪಾಟ್ನಾ ಮತ್ತು ವಾರಣಾಸಿಯಲ್ಲಿ ಇವರ ವ್ಯಾಸಂಗವನ್ನು ಪಡ್ಕೊಂಡ್ರ ನಂತರ ಇವರ ಧರ್ಮ ಗ್ರಂಥಗಳ ಅಧ್ಯಯನ ಕೆಲವೊಂದು ಧರ್ಮ ಗ್ರಂಥಗಳ ಅಧ್ಯಯನ ಮಾಡ್ಕೊಂಡ್ರು. ಯಾವ್ಯಾವ ಧರ್ಮ ಗ್ರಂಥಗಳ ಅಧ್ಯಯನ ಮಾಡ್ಕೊಂಡ್ರು ಅಂದ್ರೆ ಹಿಂದೂ ಇಸ್ಲಾಂ ಕ್ರೈಸ್ತ್ ಸೂಫಿ ಬೌದ್ಧ ಧರ್ಮ ಗ್ರಂಥಗಳ ಮೇಲೆ ಅಧ್ಯಯನ ಮಾಡಿದರು. ಯಾವ್ಯಾವ ಧರ್ಮ ಗ್ರಂಥಗಳ ಮೇಲೆ ಇವರು ಅಧ್ಯಯನ ಮಾಡಿದಾರೆ ಅಂದ್ರೆ ಹಿಂದೂ ಇಸ್ಲಾಂ ಕ್ರೈಸ್ತ್ ಸೂಫಿ ಬೌದ್ಧ ಜೈನ ಧರ್ಮ ಗ್ರಂಥಗಳ ಮೇಲೆ ಇವರ ಅಧ್ಯಯನ ಮಾಡಿದರು. ಯಾಕೆ ಅಧ್ಯಯನ ಮಾಡಿದ್ರು ಅಂದ್ರೆ ಎಲ್ಲ ಧರ್ಮಗಳ ಮೇಲೆ ಸಮಾನವಾದ ಹತವನ್ನು ತೊಟ್ಟು ಎಲ್ಲ ಧರ್ಮಗಳು ಒಂದೇ ಎಂದು ಭಾವಿಸಿ ಎಂದು ಧರ್ಮ ಗ್ರಂಥಗಳ ಮೇಲೆ ಅಧ್ಯಯನ ಮಾಡಿದರು. ಯಾವ ಧರ್ಮಗಳು ಬೇರೆ ಬೇರೆ ಅಲ್ಲ, ಎಲ್ಲ ಧರ್ಮಗಳು ಒಂದೇ ಎಂದು ಅಧ್ಯಯನ ಮಾಡಿದರು. ತನ್ನ ನಂಬಿಕೆ ವಿರೋಧ ಭಾವನೆಯನ್ನು ಹೊಳ್ಕೊಂಡ್ರು. ವಿಚಾರ ತತ್ವತೆ ತಾರ್ಕಿಕ ಬುದ್ಧಿತೆ ಮತ್ತು ಮೂರ್ತಿ ಪೂಜೆ ಕುರುದು ನಂಬಿಕೆ ವಿರೋಧಿಸಿದರು. ಇವರು ಎರಡರ ಮೇಲೆ ವಿರೋಧಿಸಿರಂದ್ರೆ ಮೂರ್ತಿ ಪೂಜೆ ಕುರುದು ನಂಬಿಕೆ ವಿರೋಧಿಸಿದರು. ನಂತರ ಇವರು ಏನೇನು ಮಾಡಿದ್ರು ಅಂದ್ರೆ ಬಂಗಾಳಿ ಭಾಷೆಯಲ್ಲಿ ವಿದ್ವತ್ಪೂರ್ಣ ಬರೆಯಲು ಪ್ರಾರಂಭಿಸಿದರು. ಇವರು ಏನು ಬರೆಯಲು ಪ್ರಾರಂಭಿಸಿದರು ಅಂದ್ರೆ ಬಂಗಾಳಿ ಭಾಷೆಯಲ್ಲಿ ವಿದ್ವತ್ಪೂರ್ಣ ಎಂಬ ಲೇಖನವನ್ನು ಬರೆಯಲು ಪ್ರಾರಂಭಿಸಿದರು. ಯಾರ? ರಾಜಾರಾಮ್ ಮೋಹನ್ ರಾಯ್. ಸ್ಪರ್ಧಾರ್ಥಿಗಳೇ, ಇವೆಲ್ಲ KS PSI PDO FDA SDA ಮತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನಿವಾರ್ಯವಾಗುವಂಥ ಇವು ನೋಟ್ಸ್ಗಳು, ಇಂಪಾರ್ಟೆಂಟ್ ನೋಟ್ಸ್ಗಳು. ಬಂಗಾಳಿ ಭಾಷೆಯಲ್ಲಿ ವಿದ್ವತ್ಪೂರ್ಣ ಲೇಖನ ಬರೆಯಲು ಪ್ರಾರಂಭಿಸಿದರು. ನಂತರ ಇವರು ಒಂದು ಗ್ರಂಥವನ್ನು ಬರೆದರು. ಆ ಗ್ರಂಥ ಯಾವುದಂದ್ರೆ 1803ರಲ್ಲಿ ತಂದೆಯ ಮರಣದ ನಂತರ 1803ರಲ್ಲಿ ಇವರ ತಂದೆ ತೀರ್ಕೊತಾರೆ. ಯಾರ ತಂದೆ? ರಾಜಾರಾಮ್ ಮೋಹನ್ ರಾಯರ ತಂದೆ. 1803ರಲ್ಲಿ ಇವರ ತಂದೆ ತೀರ್ಕೊತಾರೆ. ಇವರ ತಂದೆ ತೀರ್ಕೊತ ಹಿಂದಿರುಗಿಯಲ್ಲಿ ಇವರ ತಂದೆ ತೀರ್ಕೊದ ನಂತರ ಮುರ್ಷಿದಾಬಾದ್ನಲ್ಲಿ ಪರ್ಷಿಯನ್ ಭಾಷೆಯಲ್ಲಿ ತುಹಫತ್ ಉಲ್ ಮುಹಾಸಿ ಎಂಬ ಗ್ರಂಥವನ್ನು ಬರೀತಾರೆ. ಯಾವ ಭಾಷೆಯೊಳಗೆ? ಪರ್ಷಿಯನ್ ಭಾಷೆಯಲ್ಲಿ ತುಹಫತ್ ಉಲ್ ಮುಹಾಸಿ ಎಂಬ ಗ್ರಂಥವನ್ನು ಬರೀತಾರೆ. ಯಾರ ನೆನಪಿಗಾಗಿ ಅಂದರೆ ತನ್ನ ತಂದೆಯ ನೆನಪಿಗಾಗಿ ಮುರ್ಷಿದಾಬಾದ್ನಲ್ಲಿ ತುಹಫತ್ ಉಲ್ ಮುಹಾಸಿ ಎಂಬ ಗ್ರಂಥವನ್ನು ಬರೀತಾರೆ. ಆದರೆ ಆ ತುಹಫತ್ ಉಲ್ ಮುಹಾಸಿಯ ಅರ್ಥ ಏನಂದ್ರೆ ಏಕ ದೇವೋಪಾಸಕರಿಗೆ ಒಂದು ಕೊಡುಗೆ ಎಂಬ ಗ್ರಂಥವನ್ನು ಬರೀತಾರೆ. ಯಾರ? ರಾಜಾರಾಮ್ ಮೋಹನ್ ರಾಯ್. ನಂತರ ಇವರ ಒಂದು ಕಂಪನಿ ಸೇವೆಯಲ್ಲಿ ಸೇರ್ಕೋತಾರೆ. ಒಂದು ಈಸ್ಟ್ ಇಂಡಿಯಾ ಕಂಪನಿ ಸೇವೆಗೆ ಸೇರ್ಕೋತಾರೆ. ಯಾರ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ಸೇರ್ಕೋತಾರೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸೇರ್ಕೊಂಡು ಅಲ್ಲಿ ಸಹಾಯಕನಾಗಿ ಸೇವೆಯನ್ನು ಸಲ್ಲಿಸ್ತಾರೆ. 1855ರೊಳಗೆ ಆಂಗ್ಲರ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಇಲಾಖೆಯಲ್ಲಿ ಸೇರಿಕೊಂಡು ಸಹಾಯಕನಾಗಿ ಸೇವೆಯಲ್ಲಿ ಸೇರ್ಕೋತಾರೆ. ನಂತರ ಇಂಗ್ಲೀಷ್ ಭಾಷೆಗೆ ಭಾಷಾಂತರಿಸ್ತಾರೆ. ಇಂಗ್ಲೀಷ್ ಭಾಷೆಗೆ ಭಾಷಾಂತರಿಸ್ತಾರೆ. ಏನು ಭಾಷಾಂತರಿಸ್ತಾರೆ ಅಂದ್ರೆ ವೇದಾಂತ ಸೂತ್ರವನ್ನು ಇಂಗ್ಲೀಷ್ ಭಾಷೆಗೆ ಭಾಷಾಂತರಿಸಿದರು. ಒಂದು ವೇದಾಂತ ಸೂತ್ರವನ್ನು ಇಂಗ್ಲೀಷ್ ಭಾಷೆಯಲ್ಲಿ ಭಾಷಾಂತರಿಸಿದರು. ನಂತರ 1814ರಲ್ಲಿ ತಮ್ಮ ವೃತ್ತಿಗೆ ರಾಜೀನಾಮೆ ನೀಡ್ತಾರೆ. 1814ರಲ್ಲಿ ತಮ್ಮ ವೃತ್ತಿಗೆ ರಾಜೀನಾಮೆ ನೀಡ್ತಾರೆ.
ಯಾರ? ರಾಜಾರಾಮ್ ಮೋಹನ್ ರಾಯ್ ತಮ್ಮ ವೃತ್ತಿಗೆ ರಾಜೀನಾಮೆ ನೀಡಿ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಬೆಳೆಸ್ಕೊತಾರೆ. ಕ್ರಿಶ್ಚಿಯನ್ ಮಿಷನರಿಗಳಿಗೆ ಬೆಳೆಸ್ಕೊಂಡು 1815ರಲ್ಲಿ ಆತ್ಮೀಯ ಎಂಬ ಸಭಾವನ್ನು ಸ್ಥಾಪಿಸ್ತಾರೆ. 1815ರಲ್ಲಿ ಆತ್ಮೀಯ ಎಂಬ ಸಭಾವನ್ನು ಸ್ಥಾಪಿಸ್ತಾರೆ. ನಂತರ 1820ರಲ್ಲಿ ಯೇಸುವಿನ ನೀತಿ ಬೋಧನೆಯನ್ನು ಪ್ರಕಟಿಸ್ತಾರೆ. ಏನೇನ? 1820ರಲ್ಲಿ ಯೇಸುವಿನ ನೀತಿ ಬೋಧನೆಯನ್ನು ಪ್ರಕಟಿಸ್ತಾರೆ. 1818ರಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಆತ್ಮೀಯ ಸಭಾವನ್ನು ಸ್ಥಾಪಿಸ್ತಾರೆ. ನಂತರ ಹಿಂದೂ ಧರ್ಮ ಗ್ರಂಥಗಳ ಏಕದೇವತಾ ಸಿದ್ಧಾಂತವನ್ನು ಪ್ರಚಾರಪಡಿಸ್ತಾರೆ. ಹಿಂದೂ ಧರ್ಮ ಗ್ರಂಥಗಳಿಗೆ ಏಕದೇವತಾ ಸಿದ್ಧಾಂತವನ್ನು ಪ್ರಚಾರಪಡಿಸ್ತಾರೆ. ಯಾರ? ರಾಜಾರಾಮ್ ಮೋಹನ್ ರಾಯ್. ಫಸ್ಟಿಗೆ ಏನು ಮಾಡಿದ್ರು? 1805ರಾಗ ಈಸ್ಟ್ ಇಂಡಿಯಾ ಕಂಪನಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ಕೊಂಡ ಆರ್ಥಿಕ ಮತ್ತು ಸಾಮಾಜಿಕ ವಿಚಾರಗಳ ಮೇಲೆ ತಿಳಿದುಕೊಂಡು ಆರ್ಥಿಕ ಮತ್ತು ಸಾಮಾಜಿಕ ವಿಚಾರಗಳ ಮೇಲೆ ತಿಳಿದುಕೊಂಡು ವೇದಾಂತ ಸೂತ್ರವನ್ನು ನಂತರ 1823ರಲ್ಲಿ ಕಾನೂನು ತಡೆಯಾಜ್ಞೆಯನ್ನು ತಂದರು. 1823ರಲ್ಲಿ ಕಾನೂನು ತಡೆಯನ್ನು ತಂದರು. ನಂತರ 1825ರಲ್ಲಿ ಏಕದೇವತಾ ಸಿದ್ಧಾಂತವನ್ನು ಬೋಧಿಸ್ತಾರೆ. 1825ರಾಗ ಏಕದೇವತಾ ಸಿದ್ಧಾಂತವನ್ನು ಬೋಧಿಸ್ತಾರೆ. ಅದ ನಂತರ ಒಂದು ಕಾಲೇಜನ್ನು ಸ್ಥಾಪಿಸ್ತಾರೆ. ಯಾವ ಕಾಲೇಜ್ ಅಂದ್ರೆ ಹಿಂದೂ ವೇದಾಂತ ಕಾಲೇಜನ್ನು ಶಿಕ್ಷಣಕ್ಕಾಗಿ ಆಂಗ್ಲೋ ಹಿಂದೂ ಶಾಲೆಯನ್ನು ಸ್ಥಾಪಿಸ್ತಾರೆ. ಹಿಂದೂ ವೇದಾಂತ ಕಾಲೇಜನ್ನು ಶಿಕ್ಷಣಕ್ಕಾಗಿ ಆಂಗ್ಲೋ ಹಿಂದೂ ಶಾಲೆಯನ್ನು ಸ್ಥಾಪಿಸ್ತಾರೆ. ನಂತರ 1828ರಲ್ಲಿ ಒಂದು ಸಂಘವನ್ನು ಸ್ಥಾಪಿಸ್ತಾರೆ. ಆ ಸಂಘ ಯಾವುದಂದ್ರೆ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿ ಇಲ್ಲಿ ಸ್ತ್ರೀ ಪುರುಷರ ಸಮಾನತೆ ಮತ್ತು ಬಾಲ್ಯ ವಿವಾಹ, ಶಿಶು ಹತ್ಯೆ